ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮೊಬ್ಬ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ, ಕೊನೆಗೂ ನಾವು ಬಯಸದೇ ಇದ್ದಂತಹ, ಯಾಕಂದರೆ ಯುದ್ಧ ಯಾರಿಗೂ ಬೇಕಾಗಿಲ್ಲ. ಯುದ್ಧ ಕೊನೆಯ ಅಸ್ತ್ರ. ಯುದ್ಧದಿಂದ ಜೀವಹಾನಿ, ದೇಶ ಹಾನಿ, ನೆಲ ಜಲ ಹಾನಿ, ಎಲ್ಲ ಹಾನಿ. ಅಂಥ ಯುದ್ಧ ಆಗಬಾರ್ದಾಗಿತ್ತು ಅಂತ ನಾವು ಬಯಸ್ತಾ ಇದ್ದೀವಿ. ಆದರೆ ನಿಶ್ಚಿತ ಆಗ್ತದೆ ಅಂತ ಅನಿಸಿತ್ತು. ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ಗಳ ಮಧ್ಯದಲ್ಲಿ ಕೊನೆಗೂ ಇಸ್ರೇಲ್ ತನ್ನ ಜಿದ್ದಿಯನ್ನು ಸಾಧಿಸೇ ಬಿಡ್ತು. ಯುದ್ಧವನ್ನು ಮಾಡಿಸ್ಬೇಕಾಗಿತ್ತು, ಇರಾನನ್ನು ಹಣಿಬೇಕಾಗಿತ್ತು, ಅದಕ್ಕೆ ಅಮೆರಿಕ ಸಾಯಬೇಕಾಗಿತ್ತು. ಅದೇ ಕಾಲಕ್ಕೆ ಇರಾನಕ್ಕೂ ಸಹಿತ ಆ ಯುದ್ಧ ಬೇಕಾಗಿತ್ತು. ಅದರಿಂದ ಏನಪ್ಪ ಅಂತಂದ್ರೆ ತನಗೂ ತನ್ನ ಅಸ್ತಿತ್ವಕ್ಕೂ ಅದು ಒಂದು ರೀತಿ ಅಡ್ಮೆಂಟ್. ಇದೇ ಕಾಲಕ್ಕೆ ಇಸ್ರೇಲ್ಗೂ ಅಡ್ಮೆಂಟ್. ನಾವಿಬ್ಬರೂ ಗಟ್ಟಿಗರು, ನಾವು ಯಾವುದೇ ಇಡೀ ಜಗತ್ತನ್ನು ಗೆಲ್ಲಬಲ್ಲಿವು ಅನ್ನುವಂಥ ಹುಮ್ಮತನ ಇಬ್ಬರಲ್ಲೂ ಇತ್ತು. ಈಗ ಅವರಿಬ್ಬರ ಹಪಾಹಪಿತನದಿಂದಾಗಿ ಇವತ್ತು ಅಮೆರಿಕ ಸಹ ಅನಿವಾರ್ಯವಾಗಿ ಇಸ್ರೇಲ್ ಹಿಂದೆ ನಿಲ್ಲುವಂಥ ಅವಶ್ಯಕತೆ ಅದಕ್ಕೆ ಬಂದು ನಿಂತು ಬಿಡ್ತು. ಇವತ್ತು ಸಾಕಷ್ಟು ಬೆದರಿಕೆಯನ್ನು ಹಾಕಿತ್ತು. 3 ಸಲ ಮೀಟಿಂಗೂ ಕರೀತು ಅಮೆರಿಕ. ಮೀಟಿಂಗೂ ಅದು ಏನೂ ಯಶಸ್ವಿ ಆಗಲಿಲ್ಲ. ಕೊನೆಗೆ ಇರೋದು ಒಂದು ಹಾದಿ, ಯುದ್ಧ ಆರಂಭ ಆಗಿದೆ. ಮೊದಲು ಆರಂಭ ಮಾಡಿದ್ದು ಅಮೆರಿಕ ಮತ್ತು ಇಸ್ರೇಲ್. ಅಲ್ಲಿ ಇರಾನದ ಎಲ್ಲ ಮುಖ್ಯ ಸ್ಥಳಗಳ ಮೇಲೆ, ಅಲ್ಲಿಯ ಅಣುಬಾಂಬ್ಗಳಿಟ್ಟಂಥ ಅಣುಬಾಂಬ್ ತಯಾರು ಮಾಡುವಂಥ ಜಾಗಗಳ ಮೇಲೆ ಬಾಂಬ್ ಸುರಿಬಳಿ ಶುರುವಾಗ್ಯದ. ಇದಕ್ಕೆ ಉತ್ತರವಾಗಿ ಇರಾನ್ ಸಹಿತ ಈಗಾಗಲೇ ಈ ಅಮೆರಿಕ ಏನು ಸ್ಥಾನಗಳಿದ್ದಾವೆ, ವಿಶೇಷವಾಗಿ ಯುದ್ಧಕ್ಕೆ ಅನ್ನೋಕ್ಕಿಂತಲೂ ತಮ್ಮ ಯುದ್ಧ ವಿಮಾನಗಳನ್ನು ನಿಲ್ಲಿಸೋದಕ್ಕೂ ಮತ್ತದಕ್ಕೂ ಸ್ಥಾನಗಳನ್ನು ತೆಗೆದುಕೊಂಡಿದ್ದಾರೆ ಅವರು. ಈ ಮಿಡ್ಲ್ ಈಸ್ಟ್ ಏಷ್ಯಾದಲ್ಲಿ, ಅಂದ್ರೆ ಈ ಒಂದು ಅರೇಬಿಯನ್ ರಾಷ್ಟ್ರಗಳಲ್ಲಿ, ವಿಶೇಷವಾಗಿ ಮಿಡ್ಲ್ ಈಸ್ಟ್ ಏಷ್ಯಾ ಅಂತಂದ್ರೆ ನಿಮಗೆ ಗೊತ್ತದ. ಇರಾಕ್ ಬಂತು, ಇರಾನ್ ಅಂತ ಅದ. ಅದ್ರ ಜೊತೆಗೆ ಜೋರ್ಡಾನ್ ಬಂತು, ಲೆಬನಾನ್ ಬಂತು. ಇದು ಮುಂದೆ ಬಂದಾಗ ಅರಬ್ ದೇಶಗಳು, UAE ಬಂತು, ಖತಾರ್ ಬಂತು. ಎಲ್ಲ ಕಡೆಯೂ ಇಲ್ಲೆಲ್ಲ ಅಮೆರಿಕ ಬೇಸ್ಗಳಿದ್ದಾವೆ, ಯುದ್ಧ ವಿಮಾನಗಳು ಅಥವಾ ಕಾವಲಕ್ಕೆ ಇದ್ದಂಥ ಆ ಎಲ್ಲ ಬೇಸ್ಗಳ ಮೇಲೆ ಈಗ ಇರಾನ್ ಸಹಿತ ಪ್ರತಿ ದಾಳಿ ನಡೆಸದ. ಅದೇ ಕಾಲಕ್ಕೆ ಇರಾನ್ ತನ್ನಲ್ಲಿ ಎಲ್ಲ ಒಂದು ಏನಪ್ಪ ಅಂತಂದ್ರೆ ಜನರಿಗೆ ಈ ಬಂಕರ್ಗಳಲ್ಲಿ ಮತ್ತೆಲ್ಲೋ ಅಡಿಗೆ ಕೊಡುವಂಥ ಆ ಸಂದೇಶ ಕೊಟ್ಟದ್ರ ಜೊತೆಗೆ ಅವಶ್ಯಕ ವಸ್ತುಗಳ ಪೂರೈಕೆ ಮಾತ್ರ ಓಪನ್ ಇಟ್ಟದ. ಉಳಿದೆಲ್ಲನೂ ಬಂದ್, ಕರ್ಫ್ಯೂ, ಹೊರಗೆ ಬರೋ ಹಾಗಿಲ್ಲ ಆಗ್ಯದ. ಅದೇ ರೀತಿ ಇಸ್ರೇಲ್ದಲ್ಲೂ ಸಹ ಇಸ್ರೇಲಿಗಳು ತಮ್ಮ ಬಂಕರ್ಗಳಲ್ಲೇ ಹೊರಗೆ ಬರೋಂಥ ಸ್ಥಿತಿ ಬಂದಿದ್ದಾರೆ. ಹೊರಗಿರುವುದಂದ್ರೆ ಅಮೇರಿಕ. ಆದರೆ ಅಮೇರಿಕೆಯ ಏನು ಒಂದು ಏನು ಸ್ಥಾನಗಳಿದ್ದಾವೆ ಈ ಮಿಡ್ಲ್ ಈಸ್ಟ್ ಏಷ್ಯಾದಲ್ಲೇ, ಅವೆಲ್ಲದರ ಮೇಲೂ ದಾಳಿ ನಡೆಸಿದ್ರಿಂದಾಗಿ ಇಡೀ ಆ ಏರಿಯಾ ಎಲ್ಲ ರಣರಂಗಾಗಿ ಹೋಗಿಬಿಟ್ಟದೆ ಇವತ್ತು. ಇದು ಈಗಾಗಲೇ ನಾವು 3 ಸಲ ಮಾತಿ ಕರೆದ್ವಿ, ಬರಲಿಲ್ಲ, ಒಪ್ಪಲಿಲ್ಲ. ಅದಕ್ಕೆ ನಾವು ಯುದ್ಧ ಸ್ಟಾರ್ಟ್ ಮಾಡಿದ್ವಿ ಅಂತೇಳಿ ನಮ್ಮ ಟ್ರಂಪ್ ಅವ್ರು ಹೇಳಿದ್ರೆ, ಇಸ್ರೇಲ್ ಇಲ್ಲ ಇದು ಪಾಠ ಕಲಿಸ್ಬೇಕಾಗಿದೆ, ಅಲ್ಲಿ ಅಣುಬಾಂಬದ ಅಣುವಿದ್ಯುತ್ತಿಗಿಂತ ಅದನ್ನು ಈ ಒಂದು ಬಾಂಬ್ ಉಪಯೋಗ ಮಾಡುವ ಸಾಧ್ಯತೆ ಹೆಚ್ಚು ಇರೋದ್ರಿಂದಾಗಿ ಪರಮಾಣುಗಳ ಒಂದು ಸ್ಥಾನಗಳನ್ನು ನಾಶ ಮಾಡೋದಕ್ಕೆ ನಾವು ಯುದ್ಧ ಮಾಡ್ತಾಯಿದ್ವಿ ಅಂತ ಆ ಮಾತು ಹೇಳಿದ್ರೆ, ಈಗ ಇಸ್ರೇಲ್ ಅಮೆರಿಕ ಸ್ಟಾರ್ಟ್ ಮಾಡಿದ ಯುದ್ಧ ಎಂಡ್ ಮಾಡೋ ನಾನು ಅಂತೇಳಿ ಮಿಸೈಲ್ಗಳನ್ನು, ಬಾಂಬ್ ಇದ್ದಂಥ ಮಿಸೈಲ್ಗಳನ್ನು ಅವರು ಈಗ ಹಾಕ್ತಾ ಇದ್ದಾರೆ. ಈ ಒಂದು ಅಮೆರಿಕ ಇಸ್ರೇಲ್ ಪ್ರಭಾವವಿದ್ದಲ್ಲೇ ಜೊತೆಗೆ ತಮ್ಮ ಆ ಒಂದು ಇಸ್ಲಾಂ ಧರ್ಮ ನಂಬಿಕೆದಂಥ ರಾಷ್ಟ್ರಗಳ ಮೇಲೂ ಸಹಿತ ಬಾಂಬ್ ಹಾಕುವಂಥ ಅನಿವಾರ್ಯತೆ ಇವತ್ತು ಇರಾನಿಗೆ ಬಂದಂತೂ ಹೋಗ್ಬಿಟ್ಟಲ್ಲ. ಕಾರಣ ಇಷ್ಟ ಅಮೆರಿಕೆಗೆ ಇವರೆಲ್ಲ ಬೆಂಬಲ ಸೂಚಿಸಿದ ಒಂದು, ಮತ್ತು ಅಲ್ಲಿದ್ದು ಇವ್ರ ಕಾಲು ಕೇಳಿಸ್ಬೇಕು ಅಮೆರಿಕೆ ಅನ್ನೋಂಥ ಪ್ರಮುಖ ಕಾರಣದಿಂದಾಗಿ, ಪ್ರಮುಖ ಉದ್ದೇಶದಿಂದಾಗಿ ಬಾಂಬ್ ಶುರು ಮಾಡಿಬಿಟ್ಟದು. ಅಂತೂ ಇಂತೂ ಯಾವ್ದು ಬೇಡ ಅಂತ ಇಲ್ವೆಲ್ಲ ಬಸ್ತಾ ಇದ್ವು, ಅದು ಸ್ಟಾರ್ಟ್ ಆಗಿಬಿಟ್ಟಿದೆ. ಎಂಡ್ ಯಾವಾಗ ಅನ್ನೋದು ಹೇಳೋದು ಕಷ್ಟ. ಭಾಳ ದಿನಗಳವರೆಗೆ, ವರ್ಷ ನಡೀತದನೋ 6 ತಿಂಗಳು ನಡೀತದನೋ ಗೊತ್ತಿಲ್ಲ. ಆರಂಭಂತೆ ಆಗ್ಯದ ಅಂತ ನಾವು ಮಾಡ್ತೀವಿ. ಇರಾನದವ್ರು ಹೇಳ್ಕೊಂಡಿದ್ದಾರೆ, ಸಾಧ್ಯನಾ ಅನ್ನುವಂಥ ಒಂದು ಮಾತದ. ಯಾಕಂದ್ರೆ ಅಮೇರಿಕ ಇವತ್ತು ಅತ್ಯಂತ ಬಲಿಷ್ಠ ದೇಶ. ಹೀಗಾಗಿ ಅಮೇರಿಕೆಗೆ ಅದ್ರ ಯಾವ ರಾಷ್ಟ್ರ ನಿಲ್ಲೋ ಸ್ಥಿತಿಯಲ್ಲಿದೆ. ಈವನ್ ನ್ಯಾಟೋ ಅಂತ ಏನು ಕರ್ಕೊಳ್ತೀವಿ, ಆ ನ್ಯಾಟೋ ದೇಶಗಳು ಸಹಿತ ಅಮೇರಿಕೆಯ ಸಮಬಲದಲ್ಲಿ ಬಂದು ನಿಲ್ಲೋದಿಲ್ಲ ಅನ್ನುವಂಥ ಮಾತುಗಳು ಮಾತಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ನ್ಯಾಟೋಗೂ ಸಹಿತ ದೊಡ್ಡ ಪ್ರಾಬ್ಲಮ್ ಆದಂಗೆ ಆಗ್ಯದ. ಇವತ್ತಿನ ಅಮೇರಿಕೆಗೆ ಬೆಂಬಲಿಸಬೇಕು ಅಥವಾ ಇದರಿಂದ ನ್ಯೂಟ್ರಲ್ ಆಗಿರಬೇಕು ಅನ್ನೋಂಥ ಅವ್ರಿಗೂ ತೊಂದರೆ ಹೇಳೋದು. ಯಾಕಂದ್ರೆ ಅವರು ಇದರಲ್ಲಿ ಇನ್ವಾಲ್ವ್ ಆದಂಗೆ ಆಗಿ ಹೋಗ್ಬಿಟ್ಟದ. ಅದ್ರ ಜೊತೆಗೆ ಚೈನಾ ಮತ್ತು ರಷ್ಯಾ ಇರಾನ್ಗೆ ಬೆಂಬಲವನ್ನು ಸೂಚಿಸೋದ್ರಿಂದ ಇವೆರಡೂ ದೇಶಗಳ ಪರಮಾಣುಗಳಾಗಿರ್ಬೋದು, ಶಸ್ತ್ರಗಳೆಲ್ಲನೂ ಸಪ್ಲೈ ಮಾಡೋದ್ರಿಂದ ಇದು ಮುಂದಿನ ದಿನದಲ್ಲಿ 3ನೇ ಮಹಾಯುದ್ಧಕ್ಕೂ ಕಾರಣ ಆದರೂ ಯಾರೂ ಆಶ್ಚರ್ಯಪಡಬೇಕಾಗಿಲ್ಲ. ಆದರೆ ಈ 3ನೇ ಮಹಾಯುದ್ಧ ಆರಂಭ ಆದರೆ ನಿಶ್ಚಿತವಾಗಿ ವಿಶ್ವಕ್ಕೆ ಹಿಂದೆಂದೂ ಕೇಳರಿಯದ ಕಂಡರಿಯದ ಹೊಡೆದು ಬಿಡ್ತದೆ ಅನ್ನೋದರಲ್ಲಿ 2 ಮಾತೇ ಇಲ್ಲ. ಯುದ್ಧ ಆರಂಭ, ಅದರ ಅಂತ್ಯ ಸಾವು, ನೋವು, ಬದುಕು ಎಲ್ಲ ನಾಶ ಆಗುವಂಥದ್ದು.
ಈ ದೆಸೆಯಲ್ಲಿ ಇವತ್ತು ಮೂರನೇ ಮಹಾಯುದ್ಧಕ್ಕೆ ಒಂದು ಸ್ಟೋನ್ ಅಥವಾ ಒಂದು ಕಲ್ಲು ನಿಟ್ರ ಅಡಿಗಲ್ಲು ನಿಟ್ರ ನಮ್ಮ ಈ ಟ್ರಂಪ್ ಸಾಹೇಬರು ಟ್ರಂಪ್ರು ಇವತ್ತು ಈ ಒಂದು ಮೂರನೇ ಮಹಾಯುದ್ಧಕ್ಕೆ ದಾರಿ ಹಾಕಿಕೊಟ್ರ ಅಥವಾ ಇಲ್ವಾ ಅನ್ನೋದು ಚರ್ಚಾ ವಿಷಯ. ಇಡೀ ಲೋಕನ ಇವತ್ತು ಗಾಬರಿ ಆಗ್ಯದ. ಎಲ್ಲ ಇಡೀ ವಿಶ್ವದಲ್ಲಿ ಒಂದೇ ಚರ್ಚೆ, ಏನಾಗ್ಬೋದು. ಯಾಕಂದ್ರೆ ಇರಾನ್ ಒಂದೇ ಆಗಿದ್ದರೆ ಹೌದಪ್ಪ ಇರಾನ್ ಸೋಲ್ಬೋದು ಅಂತ ಹೇಳ್ಬೋದಾಗಿತ್ತು. ಆದರೆ ಇರಾನದಿಂದ ಇವತ್ತು ತನ್ನ ಶಕ್ತಿ ತೋರಿಸೋದಕ್ಕೆ ರಷ್ಯಾ ಮತ್ತು ಚೈನಾ ಬಂದು ನಿಂತಿದ್ದರಿಂದಾಗಿ ಶಸ್ತ್ರಾಸ್ತ್ರಗಳನ್ನು ಕೊಡೋದ್ರಿಂದಾಗಿ ಇದು ಅಷ್ಟು ಸುಲಭ ಬಗೆಹರಿಯುವಂಥದ್ದೆಲ್ಲ. ಚೈನಾಕ್ಕೂ ಸಹಿತ ಇವತ್ತು ತನ್ನ ಶಕ್ತಿಯನ್ನು ತೋರಿಸುವ ಒಂದು ಏನಪ್ಪ ಅಂತದ್ದು ಅವಕಾಶ ಬಂದು ನಿಂತಿದೆ. ಇವತ್ತು ಅಮೆರಿಕಿಂತ ಒಂದು ಶ್ರೇಷ್ಠ ಅಂತ ತೋರಿಸ್ಕೊಳ್ಳುವಂಥ ಒಂದು ಅವಕಾಶ ಬಂದಿದ್ದರಿಂದಾಗಿ ಈ ಯುದ್ಧ ನಾವು ತಿಳ್ಕೊಂಡಷ್ಟು ಸರಳವಾಗಿ ಬಗೆಹರಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಷ್ಟು ಸ್ಪಷ್ಟ ಅದ. ಜೊತೆಗೆ ಇವರೆಲ್ಲ ಮತದಾನಗಳೇ ಇವತ್ತು ಇರಾನ್ ಸಾಕಷ್ಟು ಶ್ರೀಮಂತ ದೇಶದ ತನ್ನ ಒಂದು ಎಣ್ಣೆಯ ಕಾರಣಕ್ಕಾಗಿ, ಚೈನಾ ತನ್ನ ಕ್ರಿಯಾಶೀಲತೆಯಿಂದಾಗಿ, ತನ್ನ ಅತ್ಯಂತ ಹಾರ್ಡ್ ವರ್ಕ್ನಿಂದಾಗಿ ಇವತ್ತು ತಾನು ಅಮೆರಿಕ ಮಟ್ಟದ ಬಂದಿಲ್ಲುವಂಥ ಶಕ್ತಿಯನ್ನು ಪಡೆದಿದ್ದಾಗಿ ಅದಕ್ಕೂ ತನ್ನ ಶಕ್ತಿಯನ್ನು ಪರೀಕ್ಷೆ ಮಾಡಿಕೊಳ್ಳುವಂಥದ್ದು. ರಷ್ಯಾ ಇಲ್ಲಿವರೆಗೆ ಅಮೆರಿಕ ಜೊತೆಗೆ ಒಂದು ಸಮಾನವಾಗಿ ಕೋಲ್ಡ್ ವಾರ್ ಮಾಡ್ತಾ ಬಂದಿದ್ದು ಇಲ್ಲಿವರೆಗೆ 1945-47 ನಂತರದಲ್ಲೇ ಯುದ್ಧ ನಿಂತ ನಂತರದಲ್ಲೇ ಇವತ್ತು ಅದಕ್ಕೂ ತನ್ನ ಶಕ್ತಿಯನ್ನು ತೋರಿಸುವಂಥದ್ದು. ಇವತ್ತು ಉಕ್ರೇನ್ ಜೊತೆಗೆ ಯುದ್ಧ ಮಾಡಿ ದಣದಿರುವಂಥ ರಷ್ಯಾಕ್ಕೆ ಇನ್ನೂ ನನ್ನಲ್ಲಿ ಶಕ್ತಿ ಇದೆ ಅಂತ ತೋರಿಸುವಂಥ ಅವಕಾಶವೇ ಇವತ್ತು ಬಂದದ. ಇದೇ ಕಾಲಕ್ಕೆ ಅಮೆರಿಕ ಜೊತೆಗೆ ಹೋಗ್ಬೇಕೋ ರಷ್ಯಾ ಅಥವಾ ಚೈನಾ ಜೊತೆಗೆ ಹೋಗ್ಬೇಕು ಅನ್ನೋಂಥ ಸಂದಿಗ್ಧತೆಯಲ್ಲಿ ಇವತ್ತು ಯುರೋಪಿಯನ್ ಯೂನಿಯನ್ ಇದೆ. ಆದರೆ ಯುರೋಪಿಯನ್ ಯೂನಿಯನ್ ದೇಶಗಳು ಮಾತ್ರ ಖಚಿತವಾಗಿಯೂ ಅನಿವಾರ್ಯವಾಗಿ ಅಮೆರಿಕ ಜೊತೆಗೆ ಹೋಗುವಂಥ ದಿನಗಳು ಭಾಳ ದೂರ ಇಲ್ಲ. ಅವು ಇದರಲ್ಲಿ ಎಂಟ್ರಿ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇಡೀ ಆ ಭಾಗ ಯುರೋಪ್, ಪಶ್ಚಿಮ ಯುರೋಪ್ ಆಗಿರ್ಬೋದು, ಪೂರ್ವ ಯುರೋಪ್ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಅದೇ ಕಾಲಕ್ಕೆ ಫ್ರಾನ್ಸ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಇವೆಲ್ಲ ಯುರೋಪಿಯನ್ ದೇಶಗಳು, ಅಮೇರಿಕ USA ಆಗಿರ್ಬೋದು, ಏನು ಎಲ್ಲ ದೇಶಗಳು ಇನ್ವಾಲ್ವ್ ಆಗುವಂಥ ಸಾಧ್ಯತೆಗಳು. ಇಲ್ಲಿ ಟರ್ಕಿ ಆಗಿರ್ಬೋದು, ತುರ್ಕಿ ಅಂತ ಕರಿತೀವಿ, ತುರ್ಕಸ್ತಾನ ಅಂತ ಕರಿತೀವಿ, ಎಲ್ಲನೂ ಇವತ್ತು ಇನ್ವಾಲ್ವ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿದ್ದರಿಂದಾಗಿ ಇವತ್ತು ಆರಂಭ ಆದಂಥ ಈ ಯುದ್ಧ ನಿಶ್ಚಿತವಾಗಿಯೂ ಮನುಕುಲಕ್ಕೆ ದೊಡ್ಡದಾದಂಥ ಒಂದು ಬೆದರಿಕೆ ಒಡ್ಡುವುದಷ್ಟೇ ಅಲ್ಲ, ಮನುಕೂಲವನ್ನು ಒಂದು ಸರ್ವನಾಶಕ್ಕೆ ನಿಲ್ಲಿಸ್ತದೋ ಏನೋ ಅನ್ನುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಯಾಕಂದ್ರೆ ಇಡೀ ವಿಶ್ವದಲ್ಲಿ ಇವತ್ತು ಏನಾದರೂ ಶ್ರೀಮಂತ ದೇಶಗಳಿದ್ರೆ 7G ಇವೆಲ್ಲ ಯುರೋಪ್ ಮತ್ತು ಅಮೆರಿಕ ಖಂಡದಲ್ಲಿದ್ದಂಥವು. ಜಪಾನ್ ಅಂತ ಹೊರಗಿದ್ದಂಥದ್ದು. ಜಪಾನ್ ಮತ್ತು ದೂರದಲ್ಲಿದೆ, ಅದು ಯಾವಾಗ ಇನ್ವಾಲ್ವ್ ಆಗ್ತದೆ ಗೊತ್ತಿಲ್ಲ. ಆದರೆ ಈಗ ನಡೆದಿದ್ದು ಯುರೋಪ್ನಲ್ಲಿ ರಷ್ಯಾನು ಯುರೋಪ್ನಲ್ಲಿ ಬರುವಂಥದ್ದು, ಚೈನಾ ಯುರೋಪ್ ಖಂಡಗಳ ಮಧ್ಯೆ ನಡೆದಂಥದ್ದು ಇಡೀ ವಿಶ್ವದಲ್ಲಿ ಮತ್ತು USA ಇಡೀ ವಿಶ್ವದಲ್ಲಿ ಈ ಮೂರು ಕ್ಷೇತ್ರಗಳು ಇವತ್ತು ಅತ್ಯಂತ ಬಲಿಷ್ಠ, ಅತ್ಯಂತ ಬುದ್ಧಿವಂತ, ಅತ್ಯಂತ ತಾಂತ್ರಿಕ ತಂತ್ರಜ್ಞಾನ ಹೊಂದಿದಂಥ ವೈಜ್ಞಾನಿಕ ಮನೋಭಾವನೆ ಬೆಳೆಸ್ಕೊಂಡಂಥ ದೇಶಗಳು. ದುರಂತ ಏನಪ್ಪ ಅಂದ್ರೆ ಇವೆಲ್ಲವೂ ತಮ್ಮ ಮೇಲುಗಾರಿಕೆ ತೋರಿಸುವಾಗ ತಮ್ಮ ಕೈಯಲ್ಲಿ ನಡಿಬೇಕು, ಇಡೀ ವಿಶ್ವ ನಮ್ಮ ಹೇಳಿದಂಗೆ ಕೇಳಬೇಕು ಅನ್ನೋಂಥ ಒಂದೇ ಅಹಂಕಾರದಿಂದ ಇಡೀ ವಿಶ್ವವನ್ನು ನಾಶ ಮಾಡೋದಕ್ಕೆ ಇವತ್ತು ತುದಿಗಾಲ ಮೇಲೆ ಎತ್ತಿದ್ದನ್ನು ನೋಡಿದರೆ ಮುಂಬರುವ ದಿನಗಳಲ್ಲಿ ಇದು ಅತಿಯಾಗಿ 3ನೇ ವಿಶ್ವಯುದ್ಧ ಆಯ್ತಪ್ಪ ಅಂದ್ರೆ ಮುಂದಿನ ಜನಾಂಗ ಇವತ್ತಿನ ಈ ನಾಯಕರನ್ನು ಪುತಿನ್ ಆಗಿರ್ಬೋದು, ಟ್ರಂಪ್ ಆಗಿರ್ಬೋದು, ಖಮೇನಿ ಆಗಿರ್ಬೋದು, ಇರಾನಿನ ಇಸ್ರೇಲ್ದ ನೆತನ್ಯಾಹು ಆಗಿರ್ಬೋದು, ಯಾರೋ ಆಗಿರ್ಬೋದು, ಚೈನಾದ ಕ್ಸಿ ಜಿನ್ಪಿಂಗ್ ಆಗಿರ್ಬೋದು, ಇವರೆಲ್ಲರನ್ನೂ ಯಾರೂ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದ್ರೆ ಆ ರೀತಿಯ ಭಯಾನಕ ವಾತಾವರಣ ಈ ಇಡೀ ವಿಶ್ವದಲ್ಲಿ ಬಂದಿರ್ತದೆ. ಯಾಕಂದರೆ 2ನೇ ಮಹಾಯುದ್ಧ ಅದರಲ್ಲೇನೋ ಸಾಕಷ್ಟು ಕೋಟಿ ಜನ ಸತ್ತು ಹೋಗಿಬಿಟ್ಟಿದ್ರು. ಅದೇ ದೀರ್ಘಕಾಲ ನಮಗೆ ಪರಿಣಾಮ ಮಾಡಿತ್ತು. ಅದರಲ್ಲೂ ಲಾಸ್ಟ್ ಒಂದೇ ಅನುಭವವನ್ನು ಅದು ಹಿರೋಶಿಮಾ ನಾಗಾಸಾಕಿ ಮೇಲೆ ಹಾಕಿದ್ದರಿಂದಾಗಿ ಇಡೀ ಜಗತ್ತಿನಿಗೆ ಹೋಗಿತ್ತು. ಅಂತಹ ಸಾವಿರಾರು ಬಾಂಬ್ಗಳು ಇವತ್ತು, ಲಕ್ಷಾವಧಿ ಬಾಂಬ್ಗಳು ಇವನ್ನೆಲ್ಲರೂ ತಯಾರು ಮಾಡಿಕೊಂಡಿದ್ದಾರೆ. ರಷ್ಯಾ, ಅಮೇರಿಕಾ, ಅದೇ ಕಾಲಕ್ಕೆ ಚೈನಾ, ಅದೇ ಕಾಲಕ್ಕೆ ಇರಾನ್, ಇಸ್ರೇಲ್ ಎಲ್ಲ ಮಿಸೈಲ್ಸ್ ತಯಾರು ಮಾಡ್ಕೊಂಡು ಅಲ್ಲೆಲ್ಲ ಅಲ್ಲಿ ಅಣುಬಾಂಬ್ಗಳನ್ನ ಉತ್ಬಿಟ್ಟಿದ್ದಾರೆ ಮಹಾಶರು. ಹೀಗಾಗಿ ವಿಶ್ವ ಉಳಿತದನ ಅನ್ನುವಂಥ ಭಯ ಎಲ್ಲರಿಗೂ ಕಾಡ್ಲಿಕ್ಕತ್ತದ. ಅದರಲ್ಲೂ ಥರ್ಡ್ ವರ್ಲ್ಡ್ ನಮ್ಮಂಥ ಬಡ ದೇಶಗಳಂತೂ ಇವತ್ತು ನಡುಗ್ತಾ ಹೋಗುವಂಥ ಪ್ರಸಂಗ ಬರ್ತಾಯಿದೆ ಅಂತ. ಯಾರದೋ ಅಹಮ್ಮಕ್ಕಿಗೆ, ಯಾರದೋ ಏನಂತೀರಿ ಭುಜಬಲಕ್ಕೆ ಇನ್ಯಾರೋ ಬಲಿ ಆಗುವಂಥ ದಿನಗಳು ದೂರ ಇಲ್ಲ ಅಂತ ಅನ್ಲಿಕ್ಕತ್ತದ. ಏನೋ ಆಗಲಿ ಆರಂಭ ಆಗಿದೆ, ಇದು ಆದಷ್ಟು ಬೇಗನೆ ಮುಗಿಲಿ ಅನ್ನೋದು ಎಲ್ಲರ ಬಯಕೆ. ಆದರೆ ಮುಗಿಸೋರು ಯಾರು? ಹೂ ಇಸ್ ದಟ್ ಟು ಸ್ಟಾಪ್ ದಿಸ್ ಆಲ್ ದ ಡಿಸ್ಟ್ರಾಯ್ಸ್ ಆಫ್ ದ ಮ್ಯಾನ್ಕೈಂಡ್? ಇದನ್ನು ಇವತ್ತು ಎಲ್ಲರೂ ಚಿಂತನೆ ಮಾಡುವಂಥ ವಿಷಯ ಆಗಿದೆ ಅಂತ ಹೇಳ್ತಾ, ಇದು ಅತ್ಯಂತ ಭೀಕರ ಯುದ್ಧ ಆಗದೇ ಇರಲಿ ಅನ್ನೋದಷ್ಟೇ ಬಯಕೆ. ಆದರೆ ಬಯಸಿದಂಗೆ ಆಗ್ತದೆ ಅನ್ನೋದು ಎಲ್ಲೂ ಇಲ್ಲ ಅನ್ನೋ ಅತ್ಯಂತ ನೋವಿನ ಮಾತನ್ನು ಹೇಳ್ತಾ, ಇದರಲ್ಲಿ ಎಲ್ಲರೂ ತಪ್ಪಿತಸ್ಥ, ಇರಾನ್ ತಪ್ಪಿತಸ್ಥ, ಇಸ್ರೇಲ್ ತಪ್ಪಿತಸ್ಥ, ಮತ್ತು ಅದೇ ಕಾಲಕ್ಕೆ USA ಅದರಲ್ಲಂತೂ ಟ್ರಂಪ್ ಮಹಾಶಯರು ಬಂದ ಮೇಲೆ ಅಮೇರಿಕಾ ಮೊದಲು ಅಂತ ಹೇಳ್ತಾ ಹೋಗಿ ಎಲ್ಲರೂ ಇವತ್ತು ನಾವು ಮೊದಲು, ರಷ್ಯಾ ಮೊದಲು, ಚೈನಾ ಮೊದಲು, ಅದೇ ಕಾಲಕ್ಕೆ ಯುರೋಪಿಯನ್ ಯೂನಿಯನ್ ನಾವು ಮೊದಲು,
ಕೊನೆ ನಮ್ಮ ಭಾರತ ನಾವು ವಿಶ್ವಗುರು ಅಂತ ಹೇಳ್ತಾ ಅನ್ನೋ ಮಟ್ಟಕ್ಕೆ ಬಂದಿಂದ ಇವತ್ತು ಯಾರು ಮೊದಲು ಯಾರು ಕೊನೆಯೋ ಗೊತ್ತಿಲ್ಲ, ಎಲ್ಲರೂ ಕೊನೆ ಆಗೋ ದಿನಗಳು ಬಂದುವ ಅನ್ನುವಂಥ ಭಯ ನಮಗೆಲ್ಲ ಅಂತ ಹೇಳ್ತಾ ಇದು ಇವತ್ತಿನ ಬೆಳವಣಿಗೆ. ನೋಡೋಣ ಮತ್ತು ಮುಂದಿನ ಏನು ಆಗ್ತದೆ ಅಂತ ಹೇಳ್ತಾ ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಆದರೂ ನೀವು ಸ್ವೀಕಾರ ಮಾಡಬೇಕು, ಆಗದಿದ್ರೂ ನೀವು ಸ್ವೀಕಾರ ಮಾಡಬೇಕು. ಯಾಕಂದ್ರೆ ಯುದ್ಧ ಆರಂಭ ಆಗ್ಯದ, ಯುದ್ಧ ಅಂತ್ಯಲ್ಲ, ಪುನರ್ನಿರ್ಮಾಣಕ್ಕೆ ಒಂದು ಹಾಗೆ ನಾವು ಅಂತೀವಷ್ಟೇ, ಅದರ ಅನುಭವ ಸುನ್ನುವ ಯಾರಿಗೂ ಹೇಳ್ಕೊಡೋದು ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥದ ಹೇಗೆ ಸತ್ಯದ ಕೈಗಳಲ್ಲಿ ವಂದನೆಗಳು.